ಆಂಜನೇಯ ಒಡೆಯ, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಒಡೆಯ, ಧೈರ್ಯವಾಗಿ ಕರೆಯಿರಿ. ಕರೆಯಲೇ? ಧೈರ್ಯವಾಗಿ ಕರೆಯಿರಿ. ಏಕೋ ಭಯವಾಗುತ್ತಿದೆಯಲ್ಲ? ಒಡೆಯ, ಭಯ ಪಡಬೇಡಿ, ಧೈರ್ಯವಾಗಿ ಕರೆಯಿರಿ. ಕರೆಯಲೇ? ಕರೆಯಿರಿ. ಎಲವೋ ದುರುಳನಾದ ವಾಲಿಯೇ, ವಾಲಿಯೇ, ಯುದ್ಧಕ್ಕೆ ಬರುವನಾಗು. ಬಾರ ಬಾರ. ಯಾರು ಯಾರು ನನ್ನನ್ನು ಯುದ್ಧಕ್ಕೆ ಕರೆದವರು? ಓ ಸುಗ್ರೀವ, ಯುದ್ಧಕ್ಕೆ ಕರೆಯುವರು. ಸಿದ್ಧನಾಗು. ಸಿದ್ಧನಾಗು. ಹತ್ತನೆ ಕಠೋರ ಗೂಲ ಹೇಳಿಯೇ, ಈಚನೆ ಆತ್ಮನೆ ಕಠೋರ ಗೂಲ ಹೇಳಿಯೇ, ಈಚ ಭಾವವನ್ನು ತೋರಿ ನಾಶ ಗೈಯ ಬಂದೆಯ, ಈಚ ಭಾವವನ್ನು ತೋರಿ ನಾಶ ಗೈಯಲ್ ಬಂದೆಯ. ಅದರಲ್ಲೋ ದುರಾತ್ಮನೆ ಪ್ರತಾಪಶಾಲಿ ನಿಂದೆನಾ, ಅದರಲ್ಲೋ ಪ್ರತಾಪಶಾಲಿ ನಿಂದೆನಾ, ಬಲ ಬಲಗಳನ್ನು ತೋರ್ಪ ಕಾಲವೀಗ ಬಂದಿದೆ. ಅದರೊಳಿಂದು ಚೀರು ತಿರ್ಪ ದೂರ ಸಾರಲು ಮೋಸಗಾರ ನಿನ್ನ ಪದವ ಮುರಿವೆ. ಅದರೊಳಿಂದು ಚೀರು ತಿರ್ಪ ದೂರ ಸಾರಲು ಮೋಸಗಾರ ನಿನ್ನ ಪದವ ಮುರಿಯುವೆ. ಕುಟಂತೇವಂ ನಿವಾಸನಂ ಕ್ಷಣಾರ್ಧದಲ್ಲಿ ಕೊಲ್ಲುವೆ. ಕುಟಂತೇವಂ ನಿವಾಸನಂ ಕ್ಷಣಾರ್ಧದಲ್ಲಿ ಕೊಲ್ಲುವೆ. ಕುಟಂತೇವಂ ನಿವಾಸನಂ ಕ್ಷಣಾರ್ಧದಲ್ಲಿ ಕೊಲ್ಲುವೆ. ಸಿದ್ಧರಾಗು. ಆಂಜನೇಯ, ಆಂಜನೇಯ, ಒಡೆಯ, ಬೇಗವಾ ಬೇಗವಾ. ಎಲ್ಲವೋ ಸುಗ್ರೀವ, ತಮ್ಮ ನಿಮ್ಮ ಅಭಿನವನಿಂದ ನಿನ್ನನ್ನು ಉಳಿಸಿದವನು. ಎಲ್ಲಿಯಾದರೂ ಬದುಕ ಹೋಗು. ಆಂಜನೇಯ, ಏಕೆ ಒಡೆಯ, ಕೆಟ್ಟಾಯಿತೆ? ಸಾಕಪ್ಪ ಸಾಕು. ನಿನ್ನ ರಾಮ ಲಕ್ಷ್ಮಣರ ಸಾವಾಸ ಸಾಕಪ್ಪ ಸಾಕು. ನೋಡು ನನ್ನ ಅವತಾರ, ಏನು ಅವತಾರ ಮಾಡಿಸ್ಬಿಟ್ಟೆ ಸ್ವಾಮಿ. ಅವ್ರು ಯಾವ ದಾರಿಯಾಗಿ ಬಂದರೋ ಅದೇ ದಾರಿಯಾಗಿ ಕಳಿಸಿಬಿಡು. ಒಡೆಯ, ಇದರಲ್ಲೇನೋ ಅಚಾತುರ್ಯವಾಗಿರ್ಬೋದು. ಪ್ರಭುಗಳನ್ನೇ ವಿಚಾರಿಸೋಣ. ಪ್ರಭು, ಏನು ಈ ವಿಷಮ ಪರೀಕ್ಷೆ? ಸುಗ್ರೀವನೇ, ಪ್ರಭು, ನಿನಗೂ ನಿನ್ನ ಅಣ್ಣನಾದ ವಾಲಿಗೂ ಆಕಾರದಲ್ಲಿ ವ್ಯತ್ಯಾಸವೇ ಕಾಣದ್ದರಿಂದ ನಾನು ಬಾಣ ಪ್ರಯೋಗಿಸಲಿಲ್ಲ. ಈಗ ಈ ಮಾಲೆಯನ್ನು ಧರಿಸಿಕೊಂಡು ನಿಮ್ಮಣ್ಣನಾದ ವಾಲಿಯನ್ನ ಯುದ್ಧಕ್ಕೆ ಕರೆ ನಾನು ಸಂಹರಿಸುವೆನು. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ಈ ಮಾಲೆಯನ್ನ ಸುಗ್ರೀವನಿಗೆ ಧರಿಸು. ಹಾಗೆ ಆಗಲಿ. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಮೇಲೆ ಏನು ರೋಮಾಂಚನವಾಗುತ್ತಿರುವುದಲ್ಲ? ಹೌದು ಒಡೆಯ. ಆಹಾ, ಹಾಗಾದರೆ ಯುದ್ಧ ಮಾಡೋಣವೇ? ಒಡೆಯ, ನೀವು ಯುದ್ಧ ಮಾಡಬೇಕಾಗಿರುವುದು ನನ್ನೊಡನೆ ಅಲ್ಲ, ಮೊದಲು ಬಾರಿ ನಿನ್ನ ಮೇಲೆ ವಾಲಿಯೊಡನೆ. ಮೊದಲು ಬಾರಿ ನಿನ್ನ ಮೇಲೆ ಬೇಡ ಒಡೆಯ, ನಂತರ ಬೇಡ ಬೇಡ, ಮಾಡೋಣವೇ? ನಿಮ್ಮ ಅಣ್ಣನಾದ ಅರ್ಜುನನನ್ನು ಕರೆಯಿರಿ. ನನ್ನಲ್ಲಿ ಹೊಸ ಚೈತನ್ಯ ಬಂದಿರುವುದು. ಹೌದು ಒಡೆಯ, ಕರೆಯಲೇ ವಾಲಿಯನ್ನು? ಧೈರ್ಯವಾಗಿ ಕರೆಯಿರಿ. ಕರೆಯಲೇ? ಕರೆಯಿರಿ. ಕರೆಯಲೇ? ಒಡೆಯ, ರಾಜ್ಯ ಬೇಡವೇ? ಈ ಮಾಲೆಯನ್ನು ಧರಿಸಿದ ಮೇಲೆ ನನ್ನಲ್ಲಿ ಹೊಸ ಚೈತನ್ಯ ಬಂದಿರುವುದು. ಒಡೆಯ, ರಾಜ್ಯ ಬೇಡವೇ? ಬೇಕು ಬೇಕು. ಹೆಂಡತಿ ಬೇಡವೇ? ಬೇಕು ಬೇಕು. ಧೈರ್ಯವಾಗಿ ಕರೆಯಿರಿ. ಕರೆಯಲೇ? ಕರೆಯಿರಿ.
ಏಕೋ ಭಯವಾಗುತ್ತಿದೆಯಲ್ಲ. ಒಡೆಯ, ಭಯ ಪಡಬೇಡಿ, ಪ್ರಭುಗಳಿರುವರು. ಹಾ, ಧೈರ್ಯವಾಗಿ ಕರೆಯಿರಿ. ಮಾಲೆ ಇರುವುದು. ಹೌದು ಒಡೆಯ, ಕರೆಯಲಿ. ಧೈರ್ಯವಾಗಿ ಕರೆಯಿರಿ. ಕರೆಯಲಿ. ಧೈರ್ಯವಾಗಿ ಕರೆಯಿರಿ. ಎಲ್ಲವೋ ದುರುಳನಾದ ವಾಲಿ, ಈ ಯುದ್ಧಕ್ಕೆ ಬರುವರಾಗೋ. ಯಾರು ಯಾರು? ಯಾರು ಯಾರು ನನ್ನನ್ನು ಪುನಃ ಯುದ್ಧಕ್ಕೆ ಕರೆದವನು? ಓ ಸುಗ್ರೀವ, ಹೌದು ನಾನೇ. ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದೇನೆ. ಅದು ಹಿಂದಿನ ಮಾತು. ಈಗ ಬಂದಿರುವುದು ಹೊಸ ಸುಗ್ರೀವ. ಓ, ನಿನಗೆ ಯಾರ ಸಹಾಯ ಇರುವಂತೆ ತೋರುತ್ತದೆ. ಮೊದಲು ನಿನ್ನನ್ನು, ಆಮೇಲೆ ನೀನು ಸಹಾಯಕರನ್ನು ನೋಡಿಕೊಳ್ಳುವೆನು. ಆಗಲಿ ನಡೆ. ಪಡ ಪಡ ದುರುಳನ ಪಿಡಿಯುತ್ತ ಕೊಲ್ವೆ ಪಣಿಯನ್ನು ಸೀಳುವೆ ನಾವು ಪಡ. ಪಡ ಪಡ ದುರುಳನ ಪಿಡಿಯುತ್ತ ಕೊಲ್ವೆ ಪಣಿಯನ್ನು ಸೀಳುವೆ ನಾವು ಪಡ. ಪಣಿಯನ್ನು ಸೀಳುವೆ ನಾವು ಪಡ. ಪಣಿಯನ್ನು ಸೀಳುವೆ ನಾವು ಪಡ. ನೀಚನೆ ನಿನ್ನೆ ಶಿರವನ್ನು ಕಡಿದು ತಲೆಯೊಳಗಿರಿಸುವೆ ನಾವು ಪಡ. ನೀಚನೆ ನಿನ್ನೆ ಶಿರವನ್ನು ಕಡಿದು ತಲೆಯೊಳಗಿರಿಸುವೆ ನಾವು ಪಡ. ಪಡ ಪಡ ದುರುಳನ ಪಿಡಿಯುತ್ತ ಕೊಲ್ವೆ ಪಣಿಯನ್ನು ಸೀಳುವೆ ನಾವು ಪಡ. ಪಣಿಯನ್ನು ಸೀಳುವೆ ನಾವು ಪಡ. ಪಣಿಯನ್ನು ಸೀಳುವೆ ನಾವು ಪಡ. ನಾನೀಗ ಹೌದನ ಕೊಡುವೆ, ನಾನೀಗ ಹೌದನ ಕೊಡುವೆ, ನಾನೀಗ ಈ ಜನ ನಿನ್ನಳ ಹೌದನ ಕೊಡುವೆ, ನೀನೀಗ ನೀನೀಗ ನೀನೀಗ. ಸಿದ್ಧರಾಗೋ. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಮುಖದರ್ಶನವನ್ನು ನೋಡಬಾರದೆ. ವಾಲಿಯೇ, ನಾನು ರಾಮನು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವೇನು? ವಾಲಿಯೇ, ಯಾರೇ ನಿನ್ನ ಎದುರಾಗಿ ಯುದ್ಧಕ್ಕೆ ನಿಂತರು ಅವರಲ್ಲಿರುವ ಅರ್ಧ ಪರಾಕ್ರಮವು ನಿನ್ನ ಕೊರಳಿನಲ್ಲಿರುವ ಜಯಹಾರವು ಸೆಳೆದುಕೊಳ್ಳುತ್ತಿತ್ತು. ಆ ಗುಟ್ಟನ್ನು ತಿಳಿದ ನಾನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಈಗಲೂ ನಿನ್ನ ಜೀವದ ಮೇಲೆ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ರಾಮಚಂದ್ರ, ರಾಮಬಾಣವು ಎಂದು ಹುಸಿಯಾಗಬಾರದು. ನೀನು ನನ್ನ ಇಷ್ಟವನ್ನು ನೆರವೇರಿಸಿದ್ರೆ ಅಷ್ಟೇ ಸಾಕು. ವಾಲಿಯೇ, ಅದೇನು ನಿನ್ನ ವಾಗ್ದೆ? ಪ್ರಭು, ನನ್ನ ಮಗದ ಅಂಗದನನ್ನು, ನನ್ನ ಪತ್ನಿಯಾದ ತಾರೆಯನ್ನು ಮತ್ತು ನನ್ನ ತಮ್ಮನಾದ ಸುಗ್ರೀವನನ್ನು. ಅಣ್ಣ, ನನ್ನಿಂದಲೇ ಆತನಾದೆಯಾ? ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಪ್ರಭು, ವಾಲಿಯು ಹತನಾದ ವಾರ್ತೆಯನ್ನು ಕೇಳಿ ಅಂಗದ ಕುಮಾರನ್ನು ರೋಧಿಸುತ್ತಾ ಇತ್ತಲೇ ಬರುತ್ತಿರುವುದು. ಜನಕ, ಜನಕ ಪರನವನಿಗೆಯ ಜನಕ ಮರಣವ ಬಂದಿಗೆಯ ಪರಿ ಪರಿ ಬಿಡದೆ ಪರೆಯುತ್ತಿದೆವು ಪರಿ ಪರಿ ಬಿಡದೆ ಪರೆಯುತ್ತಿದೆವು ಪರಲೋಕವಾಸಿದೆಯ ಜನ
ಯಾರನ ಕರೆಯಲಿ ಓಪಿದೆಯೆಂದು ಎಮ್ಮನು ತೊರೆ ಎಮ್ಮನು ತೊರೆದೆಯ ಕನಕಾತಿ ಜನಕ ಅರಣವದಿ ಜನಕ ಮರಣವ ವಂದ್ಯೆಯ. ಅಜಾನಕ ನಮ್ಮನ್ನು ಬಿಟ್ಟು ಪರಲೋಕವನ್ನು ಸೇರಿದೀಯ. ನಮಗಾರು ದಿಕ್ಕು, ನಮ್ಮನ್ನು ಕಾಪಾಡುವವರ್ಯಾರು? ಅಂಗದ ದುಃಖಿಸಬೇಡ, ನಿಮ್ಮೆಲ್ಲರನ್ನು ಕಾಪಾಡುವ ಭಾರವು ನನ್ನದಾಗಿರುವುದು. ಪ್ರಭು ರಾಮಚಂದ್ರ, ನನ್ನನ್ನು, ನನ್ನ ಮಾತೆಯವರನ್ನು, ನನ್ನ ಚಿಕ್ಕಪ್ಪನನ್ನು, ನನ್ನ ಪರಿವಾರವನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ನಿಮ್ಮಿಷ್ಟದಂತಾಗಲಿ. ಸುಗ್ರೀವನೇ, ಪ್ರಭು ಅಂಗದನನ್ನು ಪರಿವಾರವನ್ನು ಕರೆದುಕೊಂಡು ಹೋಗಿ ನಿಮ್ಮಣ್ಣನ ಉತ್ತರ ಕ್ರಿಯಾದಿಯನ್ನು ಮಾಡು. ಆಗಬಹುದು ಪ್ರಭು. ಲಕ್ಷ್ಮಣ, ಅಣ್ಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನೀನು ಕಿಷ್ಕಿಂದಿಗೆ ಹೋಗಿ ಈ ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ಜಾಗೃತಿಯಾಗಿ ಬಾ. ಆಗಬಹುದು ಅಣ್ಣ. ಪ್ರಭು, ಪಟ್ಟಾಭಿಷೇಕವಾದ ಮೇಲೆ ನಮ್ಮಿಂದ ಏನಾಗಬೇಕು ತಿಳಿಸಬೇಕು ಪ್ರಭು. ಸುಗ್ರೀವನೇ, ವರ್ಷಕಾಲವು ಸನ್ನಿಹಿತವಾಗಿದೆ. ಶರದೃತು ಪ್ರಾಪ್ತವಾದ ಕೂಡಲೇ ಸೀತಾನ್ವೇಷಣ ಕಾರ್ಯಕ್ಕೆ ಅನುವರ್ತಿಸೋಣ. ನೀವೆಲ್ಲರೂ ಕಿಷ್ಕಿಂದಿಗೆ ಹೊರಡಿ. ಆಗಬಹುದು ಪ್ರಭು. ಅಂಬೋರುಗಾಕ್ಷಿ ಸೀತೆಯಲ್ಲ ಕಾಂಬೇನೆ ಪರಿಗಾ ಅಂಬೋರುಗಾಕ್ಷಿ ಸೀತೆಯಲ್ಲ ಕಾಂಬೇನೆ ಪರಿಗಾ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರಾನೆ ಕೊಂಬಾಳಕಿಯ ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೇನೆ ಪರಿಗಾ ಬಾರೆಂದು ಬಾಲೆ ಜಾನಕಿ ನೀಲ ಕೊಂದಡೆಗ ಬಾರೆಂದು ಬಾಲೆ ಜಾನಕಿ ನೀಲ ಕೊಂದಡೆಗ ಬೋಲಲಾನ ಬಾಲನೀನ ಬೋಲಲಾನ ಬಾಲನೀನ ಬೋಲಲಾನ ಬಾಲನೀನ ಬೋಲಲಾನ ಬಾಲನೀನ ನೀರೆಯನ್ನ ಜೋಟಿದೆನ ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೇನೆ ಪರಿಗಾ ಹಾ ಸೀತಾ, ಜಾನಕಿ ಅನುರಾಗದಿಂದ ಬಂದು ನನ್ನೊಡನೆ ಮಾತನಾಡಬಾರದೆ. ಲಕ್ಷ್ಮಣ, ವರ್ಷ ಕಾಲವು ಕಳೆದು ಹೋಯಿತು. ನಮ್ಮಿಂದ ಉಪಕೃತನಾದ ಸುಗ್ರೀವನು ಇನ್ನು ಬಾರದಿರಲು ಕಾರಣವೇನು? ಆತನೇನಾದರೂ
ನಮ್ಮ ವಿಷಯವನ್ನು ಮರೆತಿರಬಹುದೇ? ಅನುಜಾತ ವಿಕಾಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಾಸಿತ ವನಜಾತ ಲೋಚನ. ಇನ ಜಾತ ನಡೆಗೈದು ಮನದಿಚ್ಚೆಯನು ಬೇಳೆ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಅನುಜಾತ ಗುಣ ಪೂರಿತ. ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್. ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್. ಅನುಬಿಂದು ಗ್ರೀವನೆ ಗನುಮಾನಿಸದೇನೋ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಅನುಜಾತ ಗುಣ ಪೂರಿತ. ಲಕ್ಷ್ಮಣ ವರ ಶೋಭ ಲಕ್ಷ್ಮಣ ಮುದಾದಿನಿ. ಲಕ್ಷ್ಮಣ ವರ ಶೋಭ ಲಕ್ಷ್ಮಣ ಮುದಾದಿನಿ. ಈ ಕ್ಷಣಗಳು ಹೋಗಿ ನಿರೀಕ್ಷಿಸೋ ಕಾರ್ಯ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ ತಡ ಮಾಡದೆ ಮುಂದಿನ ಕಾರ್ಯವನ್ನು ಮಾಡು. ಅಣ್ಣ, ಹೋಗುವೆನ ಜವದೊಳ್ಳ ರಜ. ಹೇಗಲ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ್ಳ ರಜ. ಅಣ್ಣ, ಮಾಡಿದ ಉಪಕಾರಗಳನ್ನು ನೋಡದ ಮಧಾಂಧ ದೇವ ಓಡಿ ಮೆರೆಯಲಿರುವ. ಮಾಡಿದ ಉಪಕಾರಗಳನ್ನು ನೋಡದ ಮಧಾಂಧ ದೇವ ಓಡಿ ಮೆರೆಯಲಿರುವ. ದುರ್ಳವ ನರನನ ದುರ್ಳವ ನರನನ ಪರಿ ಪರಿ ವಿಧದಲ್ಲಿ ಬೆಚ್ಚಿತ ಹೋಗುವೆನ ಜವದೊಳ್ಳ ಗಜ. ಈಗಲ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ್ಳ ಗಜ. ಅಣ್ಣ, ವಾಲಿ ವಿಧಾರಣದಿ ಮೇಲಾದ ಪದವಿಗಳು ಓಡಾಡುತ್ತಿರುತ್ತಲಮ್ಮ. ವಾಲಿ ವಿಧಾರಣದಿ ಮೇಲಾದ ಪದವಿಗಳು ಓಡಾಡುತ್ತಲ. ಚರಿತವಂ ಮರದಿಹ ಚರಿತವಂ ಮರದಿಹ ನಯ ವಿನಯ ವಿನಯಿತಗಳ ಹೋಗುವೆನ ಜವದೊಳ್ಳ ಗಜ. ಹೇಗಲ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ್ಳ ಗಜ. ಅಣ್ಣ, ಚಂಡ ಕಿರಣಾತ್ಮಕವನ ಕಂಡು ನಿಜವನ್ನೇ ತಿಳಿದು ಕೊಂಡತನವನ್ನೇ ಬೆಳೆಸಿ. ಚಂಡ ಕಿರಣಾತ್ಮಕವನ ಕಂಡು ನಿಜವನ್ನೇ ತಿಳಿದು ಕೊಂಡತನವನ್ನೇ ಬೆಳೆಸಿ. ಚಂಡಕೋ ದಂಡದಿಂ ಚಂಡಕೋ ದಂಡದಿಂ ಖಂಡಿಸಿ ದಂಡಿಸಿ ಅವನ ದಿಗರೋಮ ಹೋಗುವೆನ ಜವದೊಳ್ಳ ಗಜ. ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ್ಳ ಗಜ. ಅಣ್ಣ, ನಮ್ಮಿಂದ ಉಪಕಾರ ಹೊಂದಿ ನಮ್ಮ ಕಾರ್ಯವನ್ನು ಮರೆತಿರು ಆ ಸುಗ್ರೀ ಮರ್ಮನಿಗೆ ಹೋಗಿ ಅವನ ಮದವನ್ನು ಮುರಿದು ಎಳೆದುಕೊಂಡು ಬರುವೆನು. ಲಕ್ಷ್ಮಣ, ಜಾಗ್ರತೆಯಾಗಿ ಬಾ. ಸುಡುವ ಕಿಷ್ಕಿಂಧೆಗಳೇ ಸುಡುವ ಕಿಷ್ಕಿಂಧೆಗಳೇ ಪಡೋ ಪಡೋ ಕವಿಕುಲವ ಕಡಿದು ಒಡವೆಯಲ್ಲಿಡುವೆ. ಸುಗ್ರೀವಾದ ಮನಂ ಪಿಡಿದು
ಕೆಡಕ ಸುಗ್ರೀವಹದವನಂ ಪಿಡಿದು ಹೊರಸೀಳ್ದು ಪಾಪಾಗ್ನಿಗಾಹುತಿಯ ಕೊಡುವೆ. ಮಹಾನುಭಾವ ಸನ್ನೋತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ಚಂಡ ಕೋಪದಿಂದ ನೀವು ಕೆಂಡ ಮುಗುಳ ಗೈವರೇಕೆ ಚಂಡ ಕೋಪದಿಂದ ನೀವು ಕೆಂಡ ಮುಗುಳ ಗೈವರೇಕೆ ಗಂಡು ಬೇದವರ ಮರರೋ ಗಂಡು ಬೇದವರ ಮರರೋ ಬ್ರಹ್ಮಾಂಡ ಉಳಿವುದೇ ವಿಜಯ ಮನ್ನಿಸೈ ಮಹಾನುಭಾವ ಸನ್ನೋದ ಸುಗುಣಾಕರ ವಾನರೇಂದ್ರ ನಿಮ್ಮಳುದ ದೀನತೆಯ ತೋರ್ಪರೇನೆ ವಾನರೇಂದ್ರ ನಿಮ್ಮಳುದ ದೀನತೆಯ ತೋರ್ಪರೇನೆ ಮಾನ ಪ್ರಾಣ ಉಳಿಸಿ ಬರೆಯೇ ಮಾನ ಪ್ರಾಣ ಉಳಿಸಿ ಪರೆಯೇ ಮಾನವೇಂದ್ರ ತನುಭವ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ದೇವಾ, ದೇವಾ. ಲಕ್ಷ್ಮಣ ಸ್ವಾಮಿಯೇ ಶಾಂತರಾಗಿ ನಮ್ಮ ಚಿಕ್ಕಪ್ಪನನ್ನು ಅಪರಾಧಿ ಎಂದು ನಿಲ್ಲಿಸಿಕೊಡು. ಎಲ್ಲೋ ಅಂಗದ ತಾನು ಬಂದು ಮಾತನಾಡಲು ಮುಖವಿಲ್ಲದೆ ಸಂಧಾನಕ್ಕಾಗಿ ನಿನ್ನನ್ನು ಕಳಿಸಿರುವುದೇನೋ ನಿನ್ನ ಚಿಕ್ಕಪ್ಪ. ಪ್ರಭು, ನಿಮ್ಮ ಚಕ್ಕ ತಂದೆಯಾದ ಅಪರಾಧಿ ಎಂದು ಎನ್ನಿಸಕೂಡದು. ಏನು ನಿಮ್ಮ ಚಿಕ್ಕ ತಂದೆಯನ್ನು ಅಪರಾಧಿ ಎನಿಸಕೂಡದು? ಆ ಕೃತಜ್ಞನ ಮಾಡಿದ ವಾಗ್ದಾನದಂತೆ ಸೀತಾನ್ವೇಷಣೆ ಕರೆಗೆ ಹೊರಟದೋ ಎಲ್ಲವೋ? ಅಂಗದ ನಿಮ್ಮ ತಂದೆಯಾದರೂ ಓರ್ವನ ಯಮಪುರಿಯನ್ನು ಸೇರಿದನು, ನಿಮ್ಮ ಚಿಕ್ಕಪ್ಪನಾದರೂ ಪರಿವಾರ ಸಮೇತನವಾಗಿ ಹೋಗುವನು. ಎಚ್ಚರವಿರಲಿ ಪ್ರಭು. ಈಗಲೇ ಹೋಗಿ ನಿಮ್ಮ ಚಿಕ್ಕಪ್ಪನನ್ನು ಕರೆತಿರೋನು. ಹಾಗೆ ಹಾಗೆ ಜಾಗೃತೆಯಾಗಿ ಕರೆದುಕೊಂಡು ಬರುವನಾಗು. ಕೋಪವಿದೆ ಭೂಪಾಂಗಯ ದೀಪ ಮನದೆ, ಕೋಪವಿದೆ ಭೂಪಾಂಗಯ ದೀಪ ಮನದೆ, ಕಾಪಾಡಿದ ಯಾಪುರಿನ ಕಾಪಾಡಿದ ಯಾಪುರಿನ ಕೋಪವಿದೆ ಭೂಪಾಂಗಯ ದೀಪ ಮನದೆ. ಎಷ್ಟೋ ಪದ ನೀಚ ನಿನಗೆ ಭ್ರಷ್ಟನ ಚೇಚ, ಎಷ್ಟೋ ಪದ ನೀಚ ನಿನಗೆ. ವಂದಿಸುವೆ ಸಿಂಧೂವರ ಬಿಂದಾಟಯ ಸಿಂಧೂವೆಗೆ, ವಂದಿಸುವೆ ಸಿಂಧೂವರ ಬಿಂದಾಟಯ ಸಿಂಧೂವೆಗೆ, ಸಿಂಧೂ ನೆಲ ಬಿಂದಾಟಯ ಸಿಂಧೂ ನೆಲ ಬಿಂದಾಟಯ ಸಂದಾಟಯ ವಂದಿ
ನಾನು ಬಂದಿರಲು ತಂದು ವದನಂದೋರರೆ ಎಂದು ನಾನು ಬಂದಿರಲು ತಂದು ವದನಂದೋರರೆ ಸುಂದರಿಯಳ ಕಂದರ್ಪಣ ಸುಂದರಿಯಳ ಕಂದರ್ಪಣ ಚಂದ ನಿಂದಿಹೆ ಮಂದ ಮತೆಯ ಎಷ್ಟೋ ಮದ ನೀಚ ನಿನಗೆ ಭ್ರಷ್ಟನ ಚೇಚ ಎಷ್ಟೋ ಮದ ನೀಚ ನಿನಗೆ ಸರಸೀರುಗಾಲೋಚಾನಯ ತರುವುದುಗಾಲೋಚಾನಯ ಸರಸೀರುಗಾಲೋಚಾನಯ ತರುವುದುಗಾಲೋಚಾನಯ ತೆರೆ ಮಾಡುತ್ತೆ ಸರಿ ನೋಡುತ್ತೆ ನೆರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಷಿತೆ ನೆರೆ ಬಂದು ಕೋಪಾವಿದೆ ಭೂಪಾನ್ವಯ ದೀಪ ಮನದೆ ಕಾಪಾಡುದಯ ಪೂರಿತ ಕಾಪಾಡುದಯ ಪೂರಿತ ಕೋಪಾವಿದೆ ಭೂಪಾನ್ವಯ ದೀಪ ಮನದೆ. ಇದುವರೆಗೂ ಸಾವಕಾಶ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು. ಓ ಸುಗ್ರೀವ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗುವುದಿಲ್ಲವೇ? ನಮ್ಮಿಂದ ಉಪಕಾರವನ್ನು ಹೊಂದಿ ನಮ್ಮ ಕಾರ್ಯವನ್ನು ಮರೆತು ಪ್ರಾಣವಾಸದಲ್ಲಿ ಮೈ ಮರೆತು ಕಾಲವನ್ನು ಕಳೆಯುತ್ತಿರುವ ಮರಾಂಧ ನಿನ್ನ ಸಹಿತದಿಂದ ಕಿಷ್ಕಿಂದ ಪಟ್ಟಣವನ್ನೇ ಧ್ವಂಸ ಮಾಡಿಬಿಡುವೆನು. ಪ್ರಭು, ಮಳೆಗಾಲವಾದ್ದರಿಂದ ಚೆದಿರು ಹೋಗಿದ್ದ ಕಪಿನಾಯಕರನ್ನು ಒಂದೆಡೆ ಸೇರಿಸಲು ಕಾಲ ವಿಳಂಬವಾಯಿತು. ತಾವು ಕೋಪಿಸಬೇಡಿ, ಶಾಂತರಾಗಿ ಪ್ರಭು. ಸುಗ್ರೀವ ರಾಜ, ಪತ್ನಿ ವಿಯೋಗದಿಂದ ದುಃಖಿಸುತ್ತಿರುವ ಅಣ್ಣನನ್ನು ಸಂತೈಸಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನಡೆಯಿರಿ, ಎಲ್ಲರೂ ರಾಮಚಂದ್ರನ ಬಳಿಗೆ ಹೋಗೋಣ. ಆಗಬಹುದು, ನಡೆಯಿರಿ ಹೋಗೋಣ. ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಡಲು ಹೋದ ಲಕ್ಷ್ಮಣನನ್ನು ಬಾರದೇ ಇರಲು ಕಾರಣವೇನು? ಮೊದಲೇ ಆತ ಮುಂಗೋಪಿ, ಅಲ್ಲಿ ಏನು ಅನಾಹುತ ಮಾಡಿರುವನೋ ಕಾಣೆನಲ್ಲ. ಅಣ್ಣ, ಇದೋ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸುಗ್ರೀವನಲ್ಲಿ ಅಣ್ಣ, ಇದು ಪರಿವಾರ ಸಮೇತನಾಗಿ ಇಲ್ಲಿಗೆ ಬರುತ್ತಿರುವನು. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣಂ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣಂ. ನಾರಾಯಣ ನೀಲಮೇಘವರ್ಣ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ನಾರಾಯಣ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣಂ. ಶಿಲೆಯ ಬಾಲಯ ಕೈದ ಪಾದವು ಶಿಲೆಯ ಬಾಲಯ ಕೈದ ಪಾದವು ಬೇಡದ ಪ್ರೌಢನ ಎದ್ದ ನಾಮವು ಬೇಡದ ಪ್ರೌಢನ ಎದ್ದ ನಾಮವು ಸಕಲ ಲೋಕದೊಡೆಯ ಸಕಲ ಲೋಕದೊಡೆಯ ರಾಘವನೆ 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 ಸಕಲ ಲೋಕದೊಡೆಯ ರಾಘವನೆ ರಾಘವನೆ ನಿಖಿಲಾಸುರಗಮನೆ ಮುರಹರನೆ. ನಿಖಿಲಾಸುರಗಮನೆ ಮುರಹರನೆ. ರಾಮಚಂದ್ರ ರಘುವೀರ ದಯಾನಿಧಿ ಶ್ರೀಪತೆ ತವ ಚರಣಂ. ಶ್ರೀಪತೆ ತವ ಚರಣಂ. ಶ್ರೀಪತೆ ತವ
ಸಾವಕಾಶ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು. ಮಳೆಗಾಲವಾದ್ದರಿಂದ ಚೆದಿರು ಹೋಗಿದ್ದ ಕಪಿನಾಯಕರನ್ನು ಒಂದೆಡೆ ಸೇರಿಸಲು ಕಾಲ ವಿಳಂಬವಾಯಿತು. ಸುಗ್ರೀವನೇ, ಆಂಜನೇಯನಲ್ಲಿ? ಪ್ರಭು, ಅತ್ತ ನೋಡಿ ತಮ್ಮ ಧ್ಯಾನ ಮಾಡುತ್ತಾ ಇತ್ತಲೇ ಬರುತ್ತಿರುವನು. ಸುಗ್ರೀವನೇ, ಪ್ರಭು. ಸುಗ್ರೀವನೇ, ಸೀತಾನ್ವೇಷಣಾ ಕಾರ್ಯವನ್ನು ಆರಂಭಿಸು. ಪ್ರಭು, ಈಗಾಗಲೇ ಪರಾಕ್ರಮಿಗಳಾದ ಕಪಿನಾಯಕರನ್ನು ಪೂರ್ವ ಪಶ್ಚಿಮ ದಿಕ್ಕುಗಳಿಗೆ ಕಳಿಸಿರುವೆನು. ದಕ್ಷಿಣ ದಿಕ್ಕಿಗೆ ಸಚಿವ ಶ್ರೇಷ್ಠನಾದ ಆಂಜನೇಯನನ್ನು ಕಳಿಸಬೇಕೆಂದಿರುವೆನು ಪ್ರಭು. ಆಂಜನೇಯನೇ, ಶರದೃತು ಪ್ರಾಪ್ತವಾದ ಕೂಡಲೇ ಸೀತಾನ್ವೇಷಣ ಕಾರ್ಯಕ್ಕೆ ಅನುವರ್ತಿಸೋಣ. ನೀನು ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಬಲ್ಲೆಯಾ? ಏನು ಹೇಳಿದಿರಿ ಪ್ರಭು? ಶ್ರೀರಾಮನ ನಿನ್ನಯ ಕರುಣಾ
ರಸವಿಲ ಸತ್ಕಟಾಕ್ಷಯನಗೊಂದಿರೇ ಶ್ರೀರಾಮನ ನಿಲಯ ಕರುಣ ರಸವಿಲ ಸತ್ಕಟಾಕ್ಷಯನಗೊಂದಿರೆ ಕ್ಷಣದ ಆ ರಾವಣನಂಶದ ಬಡದು ಕ್ಷಣದು ಆ ರಾವಣನಂಶದ ಬಡಿದು ಆರ ಜನಕ ಜಾತೆಯ ಕುಶಲವಂ ತಿಳಿದು ಬರುವೆನೋ ರಾಘವ. ಪ್ರಭು ಪ್ರಭು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಿಮಗೆ ಅಸಾಧ್ಯವಾದ ಕಾರ್ಯವು ಯಾವುದಿರುವುದು ತಂದೆ? ಈ ಕಾರ್ಯವು ತಮ್ಮಿಂದಲೇ ಸಾಧ್ಯವಾದರೂ ನೆಪ ಮಾತ್ರಕ್ಕೆ ನನ್ನನ್ನು ಕಳುಹಿಸ್ತಿರುವಿರಿ. ಇರಲಿ, ನಿಮ್ಮ ಕೃಪಾ ಕಟಾಕ್ಷವು ಸಂಪೂರ್ಣವಾಗಿ ನನ್ನ ಮೇಲಿರುವಲ್ಲಿ ನನಗೆ ಭಯವೆಂದರೇನು? ಆಂಜನೇಯ, ನೀನು ಅಂಗದ, ಜಾಂಬುವಂತ, ನಳ, ನೀಲ, ಗವಾಯಿ, ಗಂಧಮಾಧವ, ಶತವಲಿ ಮುಂತಾದ ಕಪಿನಾಯಕರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ, ಗೋದಾವರಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಲ್ಲಿಯೂ ಸಿಗದಿದ್ದರೆ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಸಿಮ್ಮಿಕಿ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರಬೇಡ, ಧೈರ್ಯವಾಗಿ ಮುನ್ನುಗ್ಗು. ಅಲ್ಲಿ ಭೋಗಾವತಿ ನಗರವೂ ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಮುಂದಕ್ಕೆ ಹೋಗು, ಪಿತೃಲೋಕವೂ ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏಕೆ ಬಿಡೆಯ? ಅಲ್ಲಿಂದ ಮುಂದೆ ಸೂರ್ಯರಶ್ಮಿ ಇರುವುದಿಲ್ಲ. ಹೀಗೆ 1 ತಿಂಗಳ ಅವಧಿಯ ಒಳಗಾಗಿ ಆ ನೀಚನಾದ ರಾವಣನ ಸಮಾಚಾರವನ್ನು ತಿಳಿದು ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರಬೇಕು. ಅವಧಿ ಮೀರಿದರೆ ಸಚಿವ ಶ್ರೇಷ್ಠನಾದ ನಿನಗೂ ಮರಣದಂಡನೆ ಖಚಿತ. ಇದು ಸುಗ್ರೀವಾಜ್ಞೆ, ಎಚ್ಚರಿಕೆ. ಸುಗ್ರೀವನೇ, ಸಕಲ ದಿಕ್ಕುಗಳಿರುವ ಅದ್ಭುತವನ್ನು ಹೇಗೆ ತಿಳಿದೆ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬಂದಾಗ ನಾನು ಆತನಿಂದ ತಪ್ಪಿಸಿಕೊಂಡು ಓಡುತ್ತಾ ಸಕಲ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನು ತಿಳಿದಿರುವೆ. ಇಷ್ಟು ಮಂದಿಯಲ್ಲಿ ಅಮಿತ ಪರಾಕ್ರಮಿಯು ದೂರದರ್ಶಿಯೂ ಆದ ಆಂಜನೇಯನಿಂದಲೇ ಸ್ವಾಮಿ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ ದೇವ. ಆಂಜನೇಯನೇ. ಪ್ರಭು, ಲಕ್ಷ್ಮಣ ಸ್ವಾಮಿ, ಆಂಜನೇಯ, ಮಾತೆಯವರನ್ನು ಕಂಡಾಗ ನಿಮ್ಮ ಪರವಾಗಿ ಏನೆಂದು ಹೇಳಲಿ? ಆಂಜನೇಯ, ಮಾದೇವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು. ಆಗಬಹುದು. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಜಯ ಜಯ ರಘುವೀರ ಸಮರ್ಥ. ಆಗಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಶೋಧಿಸೋಣ. ನೀವೆಲ್ಲರೂ ನನ್ನ ಲಾಂಗುಲವನ್ನು ಹಿಡಿದುಕೊಂಡು ರಾಮ ಧ್ಯಾನನ ಮಾಡುತ್ತಾ ಮುಂದೆ ಸಾಗೋಣ. ರಾಮನ ರಾಮ ಜಯ ರಾಮ 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 ಜಯ ರಾಮ 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 ಜಯ ರಾಮ ರಾಮ ರಾಮ. ಅಂಗದ ಕುಮಾರ, ನಾವು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟು ಎಷ್ಟು ದಿನಗಳಾದವು? 27 ದಿನಗಳಾದವು. ಹಾಗಾದರೆ ಇನ್ನುಳಿದ 3 ದಿನಗಳಲ್ಲಿ ಮಾತೆಯವರ ದರ್ಶನವಾಗಬೇಕು. ಇಲ್ಲವಾದಲ್ಲಿ ನಮ್ಮೆಲ್ಲರಿಗೂ ಮರಣದಂಡನೆಯೇ ಖಚಿತ. ಅದಕ್ಕಿಂತಲೂ ಇಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳೋದೇ ಉತ್ತಮ. ವನವಾಸವಂ ಪೊಂದಿರಾಮ ಸತಿಯ ನಳಿದನ ಪುತ್ರ ಶೋಕಾರ್ಥ ಭೋಪಂ ತನುವಂತ ಬಿಟ್ಟರಿ ಲೋಕವನಳಿದರಲ ಘನವೀರ ಮಾರೀಚ ಮುಖ್ಯರು ಘನ ಶೌರ್ಯದಿ ಮೃತರಾಜ ಮಡಿದ ನಕಟ ಘನ ಶೌರ್ಯ
ನಂಚಿದೆ ಆ ದೈತ್ಯೇಂದ್ರನ ಕೈಯೊಳ ಸಿಲುಕಿ ದುಃಖ ಪಡದಿಹಳೆ ಬಂದುದೆ ಮಗಿ ಪ್ರಾಣನಾಶಂ ಪ್ರಾಣನಾಶಂ. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿಯು ಸುಳ್ಳಾದೀತೆ. ವಾನರವೀರರೇ, ಈ ಸಮುದ್ರವು ಎಷ್ಟು ಅದ್ಭುತವಾಗಿರುವುದು. ಎಲೆ ವಾನರವೀರರೇ, ನೀವು ಯಾರು ಯಾರು ಎಷ್ಟು ಯೋಜನೆ ಆರಬಲ್ಲಿರಿ ಎಂಬುದನ್ನು ವಿಚಾರಿಸಿಕೊಳ್ಳಿ. ನಾನು ಅದುವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ನಳ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 50 ಯೋಜನೆಯನ್ನು ಆರಬಲ್ಲೆ, ಆದರೆ ಹಿಂತಿರುಗಿ ಬರಲ್ಲ. ತಾತ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಹಿಡಿ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂತಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು 100 ಯೋಜನೆ ಬೇಕಾದ್ರೂ ಆರಬಲ್ಲೆ, ಆದರೆ ಹಿಂತಿರುಗಿ ಬರಲಾರೆ. ಇದಕ್ಕೆಲ್ಲ ಆಂಜನೇಯ ಸರಿ, ಆತನನ್ನು ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಕೆಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲುವುದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವಾರು ನಿನ್ನದಾಗಿರಲಿ. ಹೋಗಿ ಬಾ, ನಿನಗೆ ರಾಮಾನುಗ್ರಹ ಉಂಟಾಗಲಿ. ಜಯ ರಘುವೀರ ಸಮರ್ಥ. ಎಲೆ ವಾನರವೀರರೇ, ಶತಕೋಟಿ ವಿಸ್ತಾರವಾದ ಸಮುದ್ರವನ್ನು ಒಂದೇ ನಗರದಿಂದ ಹಾರಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಿಳಿದು ಬರುವೆನು. ಅಲ್ಲಿಯವರೆಗೂ ನೀವೆಲ್ಲರೂ ಈ ಸಮುದ್ರ ತೀರದಲ್ಲೇ ಕುಳಿತು ರಾಮಧ್ಯಾನ ಮಾಡುತ್ತೀರಿ. ಜಯ ರಘುವೀರ ಸಮರ್ಥ. ಲಂಕೆ ಪೆನೆ ವರ್ಧಿಯ ಬಲದೆಂದೊರ ನರ ಹರ್ಷವಂತು ನರ ಲಂಕೆ ಪೆನೆ ವರ್ಧಿಯ ಲಂಘಿಸಿ ನೇರದ ಸಂಗದವರೆ ಗೊತ್ತಂಗ ಬಲದ ನಂಬಿಂಗದ ಎನಿಸದೆ ಲಂಘಿಸಿ ನೇರದ ಸಂಗದವರೆಗೂ ತುಂಗ ಬಲದ ನಂಬಿಂಗದ ಎನಿಸ ಲಂಗೆ ಪೆನೆ ವರ್ಧಿಯ ಬಲದೆಂದೊರ ನರ ಹರ್ಷವಂತು ನರ ಲಂಗೆ ಪೆನೆ ವರ್ಧಿಯ ದುರುಳ ರಾವಣನ ಪುರವ ಸೇರುತ್ತಲಿ ಧರಣಿ ಜಾತೆಯ ಕುಶಲವನ್ನು ದುರುಳ ರಾವಣನ ಪುರವ ಸೇರುತ್ತಲಿ ಧರಣಿ ಜಾತೆಯ ಕುಶಲವನ್ನು ಅರಿಯುತ್ತ ದೈತ್ಯನ ಪರಿಯನೆಲ್ಲವ ಅರಿಯುತ್ತ ದೈತ್ಯನ ಪರಿಯನೆಲ್ಲವ ಪರಿಕಿಸುತ್ತ ನಮ್ಮ ದೊರೆತದು ಬರುವೆನು ಲಂಕೆ ಪೆನೆ ವಾರ್ತೆಯ ಬಲದೆಂದುರ ನರ ಹರ್ಷವಂತು ನರ ಲಂಕೆ ಪೆನೆ ವಾರ್ತೆಯ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮಕ ನಾದ ರಾಮನ ಭಾವಂತರಿಸುತ್ತಲೇ ಪಾವನಾತ್ಮಕ ನಾದ ರಾಮನ ಭಾವಂತರಿಸುತ್ತಲೇ ಶ್ರೀವರ ಬದರ ಜೀವರ ಸುಸ್ಥಿರ ಶ್ರೀವರ ಬದರ ಜೀವರ ಸುಸ್ಥಿರ ಭಾವದ ನೆನೆಯುತ್ತಲಾಗವನು ಜನ ಲಂಕೆ ಪೆನೆ ವಾರ್ತೆಯ ಬಲದಿಂದುರ ನರ ಹರ್ಷವಾರ್ತೆ ಲಂಕೆ ಪೆನೆ ವಾರ್ತೆಯ 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 ರಾಮ 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 ಜಯ ರಾಮ 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 ಜಯ ರಾಮ ಜಯ ರಾಮ. ಸುರಕುಲವಂ ಎಂಜಿಜೆ ಸುರಕುಲವಂ ಎಂಜಿಜೆ ನಿಷ್ಕರುಣಿತ ನೆನೆಸಿ ಜಗವ ಬಾಧಿಸುತ್ತಿರ್ಪ
ದುರುಳದಶಾಸನನ ಪುರವಿದಂ ದುರುಳದಶಾಸನನ ಪುರವಿದಂ ದುರುಳದಶಾಸನನ ಪುರವಿದಂ ನಿಲುಕಿಸಿದೆ ಶ್ರೀರಾಮಚಂದ್ರನ ದಯದಿ ದಯದೇ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂಡುವನು ಬಲ ಕಂಡನ ಲಂಕ ನಗರವ ಮಣಿಮಂಡಲವನಿಗ ಕಂಡನ ಲಂಕ ಆಪುರವ ಗಗನ ತಲಕ್ಕೆ ಅಗವ ಕಲ್ಲೋಲಗಳ ಮೇಲೆ ನಡೆಯುತ್ತ ಗಗನ ತಲಕ್ಕೆ ಅಗವ ಕಲ್ಲೋಲಗಳ ಮೇಲೆ ನಡೆಯುತ್ತ ಕಗತಿಯೊಳಗ ಸುಗನದ ರಾಜ ಕಗತಿಯೊಳಗ ಗಣದ ರಾಜೆ ಕಗತಿಯೊಳಗ ಗಣದ ರಾಜೆ ಕಗತಿಯೊಳಗ ಸುಗಣದ ರಾಜೆ ಕಗತಿಯೊಳಗ ಸುಗಣದ ರಾಜೆ ಕಗತಿಯೊಳಗ ಸುಗಣದ ರಾಜೆ ಎಲ್ಲಿಗೆ ಬರುತ್ತಲೇ ನಗರವ ನೀಡಿದೆ ಕಂಡನ್ನ ಲಂಕ ನಗರವ ಮಣಿಮಂಡಲವನಿಗ ಕಂಡನ ಲಂಕ ಆಪುರವ ತೊಳಪ ಕಳ್ಳಸ ಕತ್ತಿಗಳು ತೊಳಪ ಕತ್ತಿಗಳು ತಳ 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 ತಳಿಸಿ ಗಗನವ ಬೆಳಗಿರೆ ತೊಳಪ ಕಳಶ ಕತ್ತಿಗಳು ತಳ 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 ತಳಿಸಿ ಗಗನವ ಬೆಳಗಿರೆ ಸಲತಿ ಕೋಟ ಜಲದ ಮೇಲೆ ಸಲತಿ ಕೋಟ ಜಲದ ಮೇಲೆ ಸಲತಿ ಕೋಟ ಜಲದ ಮೇಲೆ ಕೋಟ ಜಲದ ಮೇಲೆ ಸಲತಿ ಕೋಟ ಜಲದ ಮೇಲೆ ಸಲತಿ ಕೋಟ ಜಲದ ಮೇಲೆ ಸಲತಿ ಕೋಟ ಜಲದ ಮೇಲೆ ಸ್ವಲ್ಪ ದೈತನ ಪೊಳಲ ನೀಗಿವೆ ಕಂಡನ ಲಂಕ ನಗರವ ಮಣಿಮಂಡಲವನಿಗ ಕಂಡೇ ಕಂಡ ಲಂಕ ಪುರವ 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 ಪ್ರಭು ರಾಮಚಂದ್ರ ನಿನ್ನ ಮಹಿಮೆಯು ಅದ್ಭುತವಲ್ಲವೇ? ಸಮುದ್ರ ಲಂಘನಾ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತರಾಜನನ್ನು ತಿರಸ್ಕರಿಸಿ ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸೆಯ ದರ್ಪವನ್ನಡಗಿಸಿ ನನ್ನ ನೆರಳನ್ನೇ ಹಿಡಿದು ನುಂಗಲು ಬಂದ ಸಿಂಹಿಕೆ ಎಂಬ ರಕ್ಕಸೆಯ ದೇಹದೊಳಕ್ಕೆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಆಕೆಯ ಗರ್ಭದೊಳಗೆ ಬೃಹದಾ ಬೆಳೆದು ಆಕೆಯ ಶರೀರವನ್ನು ಸೀಳಿಕೊಂಡು ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಕರುಣೆಯಿಂದಲ್ಲವೇ? ಪ್ರಭು ರಾಮಚಂದ್ರ,
ನಿನ್ನ ಕೃಪಾ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿರುವಲ್ಲಿ ನನಗೆ ಭಯವೆಂದರೇನು. ಇರಲಿ, ಸೂಕ್ಷ್ಮ ರೂಪದಿಂದ ಈ ಧನುಜನ ಪುರವನ್ನು ಪ್ರವೇಶಿಸುವೆನು. ಜಯ ಜಯ ರಘುವೀರ ಸಮರ್ಥ. ಪ್ರಭು ರಾಮಚಂದ್ರ, ಈಗಲಾದರೂ ನಡುರಾತ್ರಿ ಈ ಪುರವನ್ನು ಪ್ರವೇಶಿಸೋಣವೆಂದರೆ ಯಾರೋ ರಕ್ಕಸೆಯು ದಾರಿಗೆ ಅಡ್ಡಲಾಗಿ ಬಿದ್ದಿರುವಳು. ಇವಳನ್ನು ಎಚ್ಚರಿಸಿ ಅನಂತರ ಮುಂದಕ್ಕೆ ಹೋಗುವೆನು. ಯಾರು ಯಾರು ನನ್ನ ರೂಪು ಲಾವಣ್ಯವನ್ನು ನೋಡಿ ಮನ್ಮುತ್ತನಿಗೆ ಆಸೆ. ಮನ್ಮಗ, ನನಗೆ ನಿದ್ರೆ ಬರ್ತದೆ. ಯಾರು ಮಂಗಣ್ಣ, ಮಧ್ಯರಾತ್ರಿ ಬೆಳಗಲ್ಲಿ ಕದ್ದು ಬಂದ ಹೇರಾರಲ್ಲೋ. ಮಧ್ಯರಾತ್ರಿ ಬೆಳಗಲ್ಲಿ ಕದ್ದು ಬಂದ ಹೇರಾರಲ್ಲೋ ಯಾರಲ್ಲೋ. ಬಂದ ಹೇರಾರಲ್ಲೋ ಬಂದ ಯಾರಲ್ಲಿ ಕೋಡದಲ್ಲಿ ಯಾರಲ್ಲೋ ಕೋಡದಲ್ಲಿ ಕಳ್ಳನಲ್ಲ ಕಾಣೆ ನಾನು ಒಳ್ಳೆ ವಾಯು ಪುತ್ರ ಹನುಮನ. ಕಳ್ಳನಲ್ಲ ಕಾಣೆ ನಾನು ಒಳ್ಳೆ ವಾಯು ಪುತ್ರ ಹನುಮನು. ಉಲ್ಲಧಾನವೇ ದಾರ ಬೇಟ, ಉಲ್ಲಧಾನವೇ ದಾರ ಬೇಟ. ಹರಡಿ ದೂರ ಸಾರಲು ನಿಲ್ಲೆ ರಕ್ಕಸಿಯೇ, ಅದ ಮಳೆ ನಿಲ್ಲೆ ರಕ್ಕಸಿಯೇ. ಅಂದಲಾಗೆ ಹೋದ ನಿನಗೆ ಕಣ್ಣು ಮೂರು ಬಂದೆ ನಿನಗೆ. ಅಲ್ಲಿ ಹನುಮ ನಾದರಿಗೆ ಕಣ್ಣು ಮೂರು ಬಂದೆ ನಿನ. ಯಾರಲೆ ತೋರಗ ಕಣ್ಣು ಮೂರು ನಿನಗೆ. ಕಣ್ಣು ಮೂರು ನಿನಗೆ ಯಾರಲೆ ತೋರ ನನಗೆ ಯಾರಲೆ ತೋರ. ಮಾರಿಯಾದರೆ ನಿನಗೆ ಮಣ್ಣ ಮೋಟೆ ಎನ್ನ ನುಂಗುವ. ಮಾರಿಯಾದರೆ ನಿನಗೆ ಮಣ್ಣ ಮೋಟೆ ಎನ್ನ ಮೋಳಿದಾರ ಬೇಟ. ಎನ್ನ ಮೋಳೆದಾರ ಬೇಟ ಬರದಿ ದೂರ ಸಾರಲು ನಿಲ್ಲೆ ರಕ್ಕಸಿಯೇ, ಅದ ಮಳೆ ನಿಲ್ಲೆ ರಕ್ಕಸಿಯೇ. ಏ ಮಂಗ, ನಿನ್ನೆ ಹಿಡ್ಕೊಂಡ ನುಂಗ ಮಧ್ಯರಾತ್ರಿಲಿ ಬಂದು ನನ್ನ ನಿದ್ದೆಲ್ಲ ಹಾಳ ಮಾಡ್ತೇವೆ. ಯಾರು ನೀನು? ಎಲ್ಲಿಗೆ ಬರೋ ಕಾರಣ ಏನು? ನಾನು ರಾಮದಾಸನು. ರಾಮ ಕಾರ್ಯಕ್ಕಾಗಿ ಬಂದಿರುವೆನು. ರಾಮ ಕಾರ್ಯ
ನಾನು ಈ ಲಂಕಾಪುರವನ್ನು ಪ್ರವೇಶ ಮಾಡಬೇಕು. ಲಂಕಾಪುರವನ್ನ ಈ ಲಂಕಾಪುರವನ್ನೇ. ಅಲ್ಲ, ಲಂಕಾಪುರಿ ಅಲ್ಲ, ಯಮಪುರಿ ನೋಡಬೇಕಾಗತ್ತೆ. ದೇವಾನುದೇವತೆಗಳಿಗೆ ಸಾಧ್ಯವಾಗದ ಕಾರ್ಯ ಮಂಗಣ್ಣ ನಿನ್ನಿಂದ ಸಾಧ್ಯವೇ? ಪ್ರಭು ರಾಮಚಂದ್ರ, ಇದು ಎಂತಹ ಸುಂದರ ರೂಪು ಅಲ್ವೇ? ನಾನು ಇದುವರೆಗೂ ನೋಡಿದ ಸ್ತ್ರೀ ರೂಪಗಳಲ್ಲಿ ಇಂತಹ ಸುಂದರವಾದ ರೂಪವನ್ನು ಕಣ್ಣುಗಳಿಂದಲೂ ನೋಡಿರಲಿಲ್ಲ. ಬ್ರಹ್ಮದೇವನು ಇವಳಿಗೋಸ್ಕರ ಬಹಳ ಕಷ್ಟಪಟ್ಟಿರಬೇಕು. ಹೌದೌದು. ಓ ಲಂಕಿಣಿ ದೇವಿ, ವಿಚಿತ್ರವಾದ ಸೌಧಗಳಿಂದಲೂ ಉದ್ಯಾನವನಗಳಿಂದಲೂ ಕೂಡಿರುವ ಈ ಪುರವನ್ನೊಂದಾವೃತ್ತಿ ನೋಡಿಕೊಂಡು ಬರಲೇ? ನೀನು ಯಾವ ಪುರವನ್ನ? ಈ ಲಂಕಾಪುರವನ್ನೇ. ಲಂಕಾಪುರವನ್ನೋ ಅಥವಾ ಯಮಪುರವನ್ನೋ? ಏನು ಸೌಂದರ್ಯ ಶಾಲಿನಿ ಶಾಂತಾತ್ಮಳೆ! ಈ ನನ್ನ ಸುಂದರ ರೂಪವನ್ನು ಅನುಭವಿಸುವ ಭಾಗ್ಯಶಾಲಿಯ ಪುಣ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಓ ಲಂಕಿಣಿ ದೇವಿ, ನಾವೀರ್ವರು ಸಮಾನ ಬಾಲಸಾಗಿಗಳಾದ್ದರಿಂದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣವೇ? ಒಪ್ಪಂದ? ಹೌದು. ಏನದು? ಮೊದಲು ನೀನು 3 ಮುಷ್ಟಿ ಪ್ರಹಾರಗಳನ್ನು ಮಾಡು. 3 ಮುಷ್ಟಿ ಪ್ರಹಾರಗಳನ್ನು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ಉಳಿದರೆ ನಿನ್ನನ್ನು ಒಂದೇ ಪ್ರಹಾರದಿಂದ ಯಮಪುರಿಗಟ್ಟುವೆನು. ಆಗಲಿ, ಹಾಗೆ ಆಗಲಿ. ಬಾ, ಕುಳಿತುಕೋ. ಆಗಲಿ, ಪ್ರಹರಿಸು. ವೀರ ಸಮರ್ಥ ಮಂಗಣ್ಣ, ಇನ್ನೂ 2 ಇದೆ. ಹೌದು. ಕುಳಿತು. ಮುಗೀತು. ಇದು ನೆಚ್ಕೊಂಡಾಗ ಸಮುದ್ರ ಬಿಸಾರ ಆಗ್ತಾರೆ. ಜಯ ಜಯ ರಘುವೀರ ಸಮರ್ಥ. ಏನು ಸಾಮಾನ್ಯವಾದ ಕಪ್ಪಿ ಅಲ್ಲಪ್ಪೋ ಮಂಗಣ್ಣ, ಇನ್ನೂ ಒಂದಿದೆ. ಕೂತು. ಈ ಸರಿ, ಇದಕ್ಕೆ ಸರಿಯಾದ ಬಲ ಕೊಡಬೇಕು. ಬೇದ್ದಾಯ್ತು, ಒಳಕ್ಕೆ ಉದರಾಯ್ತು. ಯಾಕೊಂಡಾಗ ಆಗ್ತಾರೆ. ಜಯ ಜಯ ರಘುವೀರ ಸಮರ್ಥ. ಮಂಗಣ್ಣ, ನಾನು ಹೆಣ್ಣೆಂಗಸು ಹೊಡಿತು ಒಂದು ಸ್ವಲ್ಪ ಮೇಲೆ. ಮುಗಿಯಿತು ನಿನ್ನ ಸರದಿಯು. ಮುಗೀತು. ಹಾಗಾದರೆ ನಿನ್ನ ಇಷ್ಟ ದೇವರನ್ನು, ನಿನ್ನ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಕುಳಿತುಕೋ. ನಿಧಾನವಾಗಿ ಪ್ರವೇಶಿಸುವೆನು. ಮೆಲ್ಲಗೆ ಪ್ರವೇಶಿಸುವೆನು. ಮೆಲ್ಲಗೆ ಮಾಡಪ್ಪ, ಮಾಡ್ತೀಯ ಶಿವ. ಜಯ ಜಯ ಸಮರ್ಥ. ಜೈ ಆಂಜನೇಯ. ಮಹಾನುಭಾವನಾದ ಮಾರುತಿ, ಹಿಂದಿಗೆ ನನ್ನ ಶಾಪ ವಿಮೋಚನೆಗೈದೆ ಆ ತಂದೆ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮಗೆ ಜಯ. ರಾವಣನಿಗೆ ಅಪಜಯವು, ಶ್ರೀರಾಮನಿಗೆ ಜಯವು. ನಿಮ್ಮಿಷ್ಟಾರ್ಥದಂತೆ ಆಗಲಿ. ನಿನ್ನಿಂದ ನನಗೆ ಶಾಪ ವಿಮೋಚನೆ ಆಯಿತು. ನನ್ನನ್ನು ಅಲ್ಲಿ ಕಾಣುವ ಸಮುದ್ರಕ್ಕೆ ದೂಡಿ ನೀನಿನ್ನು ಪುರಪ್ರವೇಶ ಮಾಡಬಹುದು. ಲಂಕಿಣಿ ದೇವಿ, ನಿನಗೆ ಶುಭವಾಗಲಿ. ಆದರೆ ರಾವಣನ ಅರಮನೆ ಯಾವುದೆಂಬುದನ್ನು ತೋರಿಸುವೆಯಾ? ಅದು ಅಲ್ಲಿ ಕಾಣುವ ಲಂಕಾಪುರ ತ್ರಿಕುಟಾಚಲವೆಂಬ ಪರ್ವತದಲ್ಲಿ ಸುವರ್ಣ ಲಂಕೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸ ಮಾಡುತ್ತಿರು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವು ಜಯವಾಗುವುದು. ಆಗಬಹುದು. ನೀನಿನ್ನು ಹೊರಡು. ಹಾಗೆ ಆಗದು. ಲಂಕಿಣಿಯನ್ನೇನೋ ಗೆದ್ದಾಯಿತು. ಇನ್ನು ಸೂಕ್ಷ್ಮ ರೂಪದಿಂದ ಈ ಧನುಜನ ಪುರವನ್ನು ಪ್ರವೇಶಿಸಿ ಮಾತೆಯವರನ್ನು ಶೋಧಿಸುವೆನು. ಜೈ ಜೈ ರಘುವೀರ ಸಮರ್ಥ.